ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಹಬ್ಬ ಹರಿದಿನಗಳಲ್ಲೆಲ್ಲ ಮಾಡುವಂತಹ ಸಿಹಿ ಕಡಬು. ಇದನ್ನ ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಕರ್ನಾಟಕದ ಸೈಡೆಲ್ಲ ಗಣೇಶ ಹಬ್ಬ ಹಾಗೆ ಭೀಮನ ಅಮಾವಾಸ್ಯೆಯಲ್ಲಿ ಕಂಪಲ್ಸರಿಯಾಗಿ ಮಾಡ್ತೀವಿ. ಮೊದಲಿಗೆ ಅರ್ಧ ಬೌಲಷ್ಟು ಗಸಗಸೆನ ಹಾಕ್ಕೊಂಡು ಒಂದು ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಲೋನೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೇಗೆ ಅಂದರೆ ಗಸಗಸೆ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾವು ಒಂದು ಬೌಲಷ್ಟು ಬಿಳಿ ಎಳ್ಳನ್ನ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಬೌಲ್ ಅಳತೆಯಲ್ಲಿ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದರ ಗ್ರಾಮು ಮತ್ತು ಮೆಷರ್ಮೆಂಟ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ನೋಡಿ, ಹೀಗೆ ಇವಾಗ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಸುಮಾರು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಇದು ಫ್ರೈ ಆಗುತ್ತೆ. ನೆಕ್ಸ್ಟ್ ನಾವು 2 ಬೌಲಷ್ಟು ಹುರಿಗಡಲೆನ ತೊಗೋಬೇಕಾಗುತ್ತೆ. ಇದನ್ನು ಕೂಡ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಹುರಿಗಡಲೆನ ಉರಿಯೋ ಅಂಥ ಟೈಮಲ್ಲಿ ಕಪ್ಪಾಗೋದಕ್ಕೆ ಬಿಡಬಾರ್ದು. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈವನ್ ಗಸಗಸೆ ಮತ್ತು ಎಳ್ಳನ್ನು ಕೂಡ ಲೋ ಫ್ಲೇಮೇ ಇಟ್ಕೊಂಡು ಚೆನ್ನಾಗಿ ಕಪ್ಪಾಗದಂತೆ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿದೆ. ಇದು ನನ್ನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು 2 ಬೌಲಷ್ಟು ಬೆಲ್ಲನ ಚೆನ್ನಾಗಿ ಚಚ್ಚಿ ಇಟ್ಕೋಬೇಕು. ಹಾಗೆ ಒಂದು 4 ಏಲಕ್ಕಿ ಕಾಯಿನೂ ಕೂಡ ಬಿಡಿಸಿ ಇಟ್ಕೊಂಡು ಈಗ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನಾವು ಚೆನ್ನಾಗಿ ಹುರಿದಿಟ್ಕೊಂಡಿದ್ದಂತಹ ಗಸಗಸೆ, ಎಳ್ಳು, ಕಡಲೆ, ಏಲಕ್ಕಿ ಎಲ್ಲ ಸಾಮಗ್ರಿಗಳನ್ನೂ ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರ್ನ ಯೂಸ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕಡಲೆನ ಉಳಿಸ್ಕೊಳ್ಳಿ. ಬೆಲ್ಲನ ನಾವು ಗ್ರೈಂಡ್ ಮಾಡೋ ಅಂಥ ಟೈಮಲ್ಲಿ ಸ್ವಲ್ಪ ಕಡಲೆ ಹಾಕ್ಕೊಂಡ್ರೆ ಅದು ನುಣ್ಣಗೆ ಚೆನ್ನಾಗಿ ಈ ಥರ ಪುಡಿ ಆಗುತ್ತೆ. ಹೀಗೆ ಎಲ್ಲ ಪದಾರ್ಥಗಳನ್ನೂ ಪುಡಿ ಮಾಡಿಕೊಂಡ ನಂತರ ದೊಡ್ಡದಾದಂತಹ ಒಂದು ಬೌಲ್ನ ತೊಗೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹೊಂದ್ಕೊಳ್ಳೋ ಥರ. ನೆಕ್ಸ್ಟ್ ನಾವೀಗ ಕಡುಬುಗೆ ಮುದ್ದೆ ಮಾಡೋಕ್ಕೆ ಇಟ್ಕೊಳ್ಳೋಣ. ಮುದ್ದೆ ಮಾಡೋದಕ್ಕೆ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಬಿಸಿ ಇಟ್ಕೊಂಡು ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಮುದ್ದೆ ಮಾಡ್ತಾ ಇರೋ ಕಾರಣ 3 ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ. ನಂತರ ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ, ಅಂದರೆ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕಿ, ನಂತರ ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಇದ್ರ ಕ್ವಾಂಟಿಟಿ ಹೇಗಿರಬೇಕಂದ್ರೆ 3 ಗ್ಲಾಸ್ ನೀರಿಗೆ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಅಳತೆ ಸರಿಯಾಗಿ ಬರುತ್ತೆ. ನೋಡಿ, ಹೀಗೆ ಹಿಟ್ಟು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಮಧ್ಯದಲ್ಲಿ ಹೀಗೆ ಹಿಟ್ಟಿನ ಕೋಲ್ ಬರುತ್ತಲ್ಲ, ಅದನ್ನ ಇಟ್ಕೊಂಡ್ರೆ ಅದು ಉಕ್ಕೋಗೋದಿಲ್ಲ, ಚೆನ್ನಾಗಿ ಬೇಯುತ್ತೆ. ಸೊ ಈಗ 10 to 12 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟು ಬೆಂದ ನಂತರ ಇದೇ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ತಿರುಗಿಸ್ಕೊಳ್ಳಿ ಹಿಟ್ಟನ್ನು ನೀವು ಹೀಗೆ ಒಲೆ ಮೇಲೆ ಕೂಡ ತೊಳಸ್ಕೋಬೋದು, ಅಥವಾ ಕೆಳಗಡೆ ಪಾತ್ರೆನ ಇಟ್ಕೊಂಡು ಹಿಂದಿನ ಕಾಲದಲ್ಲಿ ಮುದ್ದೆ ಮಾಡ್ತಿದ್ರಲ್ಲ, ಸೊ ಆ ರೀತಿಯಾಗಿ ಬೇಕಾದ್ರೂ ತೊಳಸ್ಕೋಬೋದು. ರಾಗಿ ಮುದ್ದೆನ ನಾವು ಯಾವ ಪ್ರೊಸೀಜರಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು. ನೋಡಿ, ಹಿಟ್ಟು ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ಈಗ ಗ್ಯಾಸಲ್ಲಿ 2 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ಸೊ ಈಗ ಚೆನ್ನಾಗಿ ಬೆಂದಿರೋ ಅಂಥ ಹಿಟ್ಟನ್ನ ಮುದ್ದೆ ಕಟ್ಟಿ ಇಟ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಎಲ್ರಿಗೂ ಮುದ್ದೆ ಮಾಡೋದು ಬರ್ಬೋದು, ಬಟ್ ಗೊತ್ತಿಲ್ಲದೆ ಇರೋರು ನೋಡಲಿ ಅನ್ನೋ ಕಾರಣಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಮುದ್ದೆ ಮಾಡಿಟ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ಒಂದು ಚೂರೇ ನೀರು ಹಾಕ್ಕೊಂಡು ನೀವು ಮುದ್ದೆ ಕಟ್ಕೋಬೋದು. ಈ ಮುದ್ದೆ ಹದ ಕರೆಕ್ಟಾಗಿ ಬಂತು ಅಂದರೆ ಕಡುಬು ಕೂಡ ಚೆನ್ನಾಗಿ ಬರುತ್ತೆ. ಇದನ್ನಾದಷ್ಟು ಸ್ವಲ್ಪ ಗಟ್ಟಿಯಾಗೇ ಇದ್ದರೆ ಚೆನ್ನಾಗಿರುತ್ತೆ ಹಿಟ್ಟು, ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ. ನಾನು ತೊಗೊಂಡಿರೋ ಅಂಥ ಮೆಷರ್ಮೆಂಟಲ್ಲಿ ಈ ರೀತಿಯಾಗಿ 3 ಮುದ್ದೆ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಹೋಳು ಕಾಯಿ ತುರಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಹೂರಣಕ್ಕೆ ನಾವು ಈ ಕಾಯಿ ತುರಿನ ಮಿಕ್ಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಈ ಹೂರಣ ಅಥವಾ ಸೂಸ್ಲು, ಇದನ್ನು ಸೂಸ್ಲು ಅಂತಲೂ ಕೂಡ ಕರೀತಾರೆ. ಇದು ಸ್ವಲ್ಪ ಡ್ರೈ ಅನಿಸುತ್ತೆ, ಆದ ಕಾರಣ ನಾವು ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡ್ರೆ ಇದ್ರ ಟೆಕ್ಸ್ಚರು ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಕಡುಬುನ ರೆಡಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಮುದ್ದೆನ ತೊಗೊಂಡು ಅದರಲ್ಲಿ ಒಂದು ಭಾಗ, ಅಂದರೆ ಒಂದು ಚಪಾತಿ ಹಿಟ್ಟಿನ ಮೆಷರ್ಮೆಂಟಲ್ಲಿ ಒಂದಷ್ಟಪ್ಪ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಮಿತ್ಕೊಳ್ಳಿ ಕೈಯಲ್ಲಿ. ಹೀಗೆ ಉಂಡೆನ ಮಾಡೋ ಅಂಥ ಟೈಮಲ್ಲಿ ಕೈಗೆ ಸ್ವಲ್ಪ ತುಪ್ಪ ಅಥವಾ ಕಾಯಿ ಹಾಲನ್ನ ಹತ್ಕೊಂಡು ಮಾಡಿಕೊಂಡ್ರೆ ಈಸಿಯಾಗಿ ಚೆನ್ನಾಗಿ ರೌಂಡ್ ಶೇಪ್ ಬರುತ್ತೆ. ನೋಡಿ, ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ ಕೈಗೆ ಸ್ವಲ್ಪನೇ ತುಪ್ಪ ಅಥವಾ ಹಾಲು ತೊಗೊಂಡು ಈ ರೀತಿಯಾಗಿ ಬಟ್ಲು ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಆವಾಗ ಕಡುಬು ಶೇಪ್ ಚೆನ್ನಾಗಿ ಬರುತ್ತೆ.
ಆಗ ಕೈಗೆ ಕೂಡ ಸ್ವಲ್ಪನೂ ಅಂಟೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾನು ಬಟ್ಲು ರೀತಿಯಾಗಿ ಮಾಡಿಕೊಂಡೆ. ಸುತ್ತಲೂ ತಿರುಗಿಸ್ತಾ ನಿಧಾನವಾಗಿ ತೆಳುವಾಗಿ ಬಟ್ಲು ರೂಪದಲ್ಲಿ ಮಾಡ್ಕೋಬೇಕು. ನಾವು ಅಕ್ಕಿ ಹಿಟ್ಟಲ್ಲಿ ಹಿಟ್ಟನ್ನ ಮಾಡೋ ಅಂಥ ಟೈಮಲ್ಲಿ ಹದವಾಗಿ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಡೆಯದಂಗೆ ತೆಳುವಾಗಿ ಚೆನ್ನಾಗಿ ಬರುತ್ತೆ ಬಟ್ಲು. ಸೊ ಈಗ ನೆಕ್ಸ್ಟ್ ನಾವು ಇದರಲ್ಲಿ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದನ್ನು ಸೂಸ್ಲು ಅಥವಾ ಹೂರ್ಣ ಅಂತ ಕೂಡ ಕರಿಬೋದು. ನೋಡಿ ಒಂದು 2-2.5 ಸ್ಪೂನಷ್ಟು ಹಾಕ್ಕೊಂಡು ಹೀಗೆ ತುದಿಯನ್ನು ಸ್ವಲ್ಪ ಕೈ ತುಪ್ಪ ಅಥವಾ ಹಾಲು ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಿದ ನಂತರ ಇದಕ್ಕೆ ನೆರಿಗೆ ರೂಪದಲ್ಲಿ ಕಾರ್ನರ್ಸ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ಮಾಡಿ. ನೋಡಿ ಈಗ ನಾನು ಒಂದು ಮಾಡಿ ತೋರಿಸ್ತೀನಿ. ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ನಾವು ಕೈಯಲ್ಲೇ ಮಾಡ್ಕೋಬೋದು. ಈ ರೀತಿಯಾಗಿ ಡಿಸೈನ್ ಎಲ್ಲ ಕೈಯಲ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕರ್ಜಿಕಾಯಿ ಮೋಲ್ಡ್ ಕೂಡ ಸಿಗುತ್ತೆ, ಅದರಲ್ಲಿಟ್ಟು ಕೂಡ ಪ್ರೆಸ್ ಮಾಡಿಕೊಂಡ್ರೆ ಡಿಸೈನ್ ಬರುತ್ತೆ, ಕಡುಬು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ಪ್ರೊಸೀಜರಲ್ಲೇ ನಾವು ಉಳಿದಿರೋ ಅಂಥ ಕಡುಬುಗಳ್ನ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಹಾಕಿರೋ ಅಂಥ ಸ್ಟಫಿಂಗ್ ಸೂಸ್ಲು ಅಥವಾ ಹೂರ್ಣ ಇದನ್ನು 2 ಮಂತ್ಸ್ವರೆಗೂ ನಾವು ಹೊರಗಡೆನೇ ಹಾಗೆ ಸ್ಟೋರ್ ಮಾಡ್ಕೋಬೋದು. ಯಾಕಂದರೆ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಹುರಿದಿರೋ ಕಾರಣ ಇಟ್ಕೋಬೋದು. ಇದಂತೂ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ತುಂಬಾ ರುಚಿಯಾಗಿರುತ್ತೆ. ದೇವರ ನೈವೇದ್ಯಕ್ಕೂ ಕೂಡ ತುಂಬಾ ಶ್ರೇಷ್ಠವಾದಂಥದ್ದು. ಗಣೇಶ ಹಬ್ಬದಲ್ಲಂತೂ ಕಂಪಲ್ಸರಿ ಇದನ್ನು ಮಾಡೇ ಮಾಡ್ತೀವಿ. ಗಣಪತಿಗೆ ತುಂಬ ಪ್ರಿಯಕರವಾದದ್ದಿದು. ಈ ಸಿಹಿ ಕಡುಬು ರೆಸಿಪಿ ನಿಮಗೇನಾದರೂ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.